ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ದ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್. ಈ ಒಂದು ಆರ್ಟಿಕಲ್ನಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನುವಂತಹ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ವಿವರಣೆಯನ್ನು ನೋಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ಅನಾಲಿಸಿಸ್ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಎಕ್ಸಾಮಿನೇಷನ್ನಲ್ಲಿ ನಮಗೆ ಉಪಯೋಗವಾಗುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಹಾಗೂ ಸಮಗ್ರವಾಗಿ ಒಂದು ಸಂಸ್ಥೆಯ ಬಗ್ಗೆ ಅರ್ಥ ಮಾಡಿಕೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ನೋಟ್ಸ್ ಮಾಡಿಕೊಳ್ಳುವಂಥದ್ದು ಸಹ ಅಷ್ಟೇ ಅತ್ಯಮೂಲ್ಯವಾಗಿರುತ್ತದೆ. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆಯ ನಂತರ ತಾವು 3 ಪ್ರಶ್ನೆಗಳನ್ನು ಉತ್ತರಿಸಲು ಸಿದ್ಧರಾಗ್ತೀರಾ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಮೊದಲನೇದು, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನುವಂತಹ ಸಂಸ್ಥೆ ಯಾವಾಗ ಶುರು ಆಯಿತು ಅನ್ನುವಂಥದ್ದು. ಎರಡನೇ ಹಂತದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ನಲ್ಲಿ ನೋಡಿದಾಗ ಈ ಒಂದು ಸಂಸ್ಥೆ ಎಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಮೂರನೇ ಹಂತದಲ್ಲಿ, ಭಾರತದೊಂದಿಗೆ ಈ ಒಂದು ಸಂಸ್ಥೆಯ ಸಂಬಂಧಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಮೂರನೇ ಹಂತದಲ್ಲಿ ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಈ ಒಂದು ಆರ್ಟಿಕಲ್ನ ವಿವರಣೆಗೆ ಹೋಗೋದಕ್ಕಿಂತ ಮುನ್ನ ಯಾಕೆ ಈ ಒಂದು ಆರ್ಟಿಕಲನ್ನು ಇವತ್ತು ತಿಳ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡೋಣ. ಜೂನ್ 5ನೇ ತಾರೀಕು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಜನರಲ್ ಸೆಕ್ರೆಟರಿ ಅವರು ಪ್ರೊಫೆಟ್ ಮೊಹಮ್ಮದನ ಬಗ್ಗೆ ಭಾರತದಲ್ಲಿ ಇಬ್ಬರು ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಯಾವುದೇ ಕಾರಣಕ್ಕೂ ಇಸ್ಲಾಂನ ವಿರುದ್ಧ ಈ ರೀತಿಯ ಚಟುವಟಿಕೆಗಳು ಅಥವಾ ಮಾತುಗಳನ್ನು ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಭಾರತದ ವಿರುದ್ಧ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಸಹ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಸ್ಟೇಟಿಗೆ ತನ್ನ ಸಮಜಾಯಿಷಿಯನ್ನು ಕೊಟ್ಟಿತ್ತು. ಯಾರೊಬ್ಬ ವ್ಯಕ್ತಿ ತನ್ನ ಅನಿಸಿಕೆಗಳನ್ನು ಏನು ಹೇಳ್ತಾನೋ ಅದು ಭಾರತ ಸರ್ಕಾರದ ಅನಿಸಿಕೆ ಅಂತ ಹೇಳಿ ಪರಿಗಣನೆಗೆ ತಗೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಆ್ಯಂಡ್ ಭಾರತದ ಸರ್ಕಾರವೂ ಸಹ ಆ ಇಬ್ಬರು ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿರುವಂತಹ ವಿಷಯವನ್ನು ಸಹ ಭಾರತ ಸರ್ಕಾರ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ಗೆ ತಿಳಿಸಿಕೊಟ್ಟಿತ್ತು. ಇಷ್ಟೆಲ್ಲ ನಡೆದಂತಹ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿರುವಂಥದ್ದು, ಏನಿದು ಸಂಸ್ಥೆ, ಈ ಸಂಸ್ಥೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮನ್ನಣೆ ಇದೆ ಹಾಗೂ ಭಾರತದ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಂಸ್ಥೆಯ ವಿವರಣೆಯನ್ನು ತಿಳ್ಕೋಬೇಕಾಗಿರುವಂಥದ್ದು. ಹೇಗೆ ಈ ಸಂಸ್ಥೆಯ ರಚನೆ ಆಯಿತು ಅನ್ನುವಂತಹ ವಿಷಯವನ್ನು ಮೊದಲನೇ ಹಂತದಲ್ಲಿ ನೋಡಿದಾಗ, ಪ್ರಪಂಚದಲ್ಲಿ ಇರುವಂತಹ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ರಾಷ್ಟ್ರಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಉಳ್ಳವರಿದ್ದಾರೋ ಅವರೆಲ್ಲರ ಒಗ್ಗಟ್ಟಿನ ಧ್ವನಿಯಾಗಿ ಈ ಒಂದು ಸಂಸ್ಥೆ ಪ್ರಪಂಚ ಮಟ್ಟದಲ್ಲಿ ತೋರಿಸ್ಕೊಳ್ತಾ ಇರುವಂಥದ್ದು. ಈ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ 1969ರಲ್ಲಿ ಮೊರೊಕ್ಕೋನಲ್ಲಿ ನಡೆದಂತಹ ಒಂದು ಸಮ್ಮಿಟ್ನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. 1969ರಲ್ಲಿ ರಚನೆ ಆದಂತಹ ಈ ಒಂದು ಸಂಸ್ಥೆ ಮುಖ್ಯವಾಗಿ ಯಾರೆಲ್ಲ ರಾಷ್ಟ್ರಗಳು ಈ ಒಂದು ಆರ್ಗನೈಸೇಷನ್ ಅಥವಾ ಗುಂಪಿನೊಂದಿಗೆ ಸದಸ್ಯತ್ವವನ್ನು ಪಡೆದುಕೊಳ್ತಾರೋ ಅವರ ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಸಂಸ್ಥೆ ತನ್ನ ಸಹಾಯ ಹಸ್ತವನ್ನು ಚಾಚುತ್ತದೆ. ಎರಡನೇ ಹಂತದಲ್ಲಿ ಇಸ್ಲಾಮನ್ನು ಕಾಪಾಡುವಂಥದ್ದು ಹಾಗೂ ಇಸ್ಲಾಮಿಗೆ ಸಂಬಂಧಿಸಿದಂತೆ ಯಾವುದೇ ಅಹಿತಕರ ಘಟನೆಗಳನ್ನು ಪ್ರಪಂಚದಲ್ಲಿ ಕಂಡಂತಹ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಹಸ್ತಕ್ಷೇಪ ಮಾಡುವುದು. ಕೊನೆಯ ಹಂತದಲ್ಲಿ ಮುಸ್ಲಿಂ ಸಮಾಜಕ್ಕೆ ಅನುಗುಣವಾಗಿ ಯಾವುದಾದರೂ ಅಹಿತಕರ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಒಂದಿಷ್ಟು ಸಂಸ್ಥೆಗಳನ್ನು ಒಗ್ಗೂಡಿಸಿ ಆ ಒಂದು ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಸಹ ಈ ಒಂದು ಸಂಸ್ಥೆಯ ಮೂಲ ಉದ್ದೇಶಗಳಲ್ಲಿ ನಾವು ಕಾಣ್ತೀವಿ. ಒಟ್ಟಾರೆ ಈ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಮುಖ್ಯವಾಗಿ ಯುನೈಟೆಡ್ ನೇಷನ್ ಮತ್ತು ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಅವರ ಜೊತೆ ಚರ್ಚೆ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದಂತಹ ರಾಷ್ಟ್ರಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 2 ಸಮಸ್ಯೆಗಳನ್ನು ಬಹಳಷ್ಟು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ಮೊದಲನೇದು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ಆಗುವಂತಹ ಒಂದು ಘರ್ಷಣೆ ಆಗಿರಬಹುದು. ಇದಲ್ಲದೆ ಜಮ್ಮು ಕಾಶ್ಮೀರಿಗೆ ಸಂಬಂಧಿಸಿದಂತೆ ಇರುವಂತಹ ಸಮಸ್ಯೆ ಪಾಕಿಸ್ತಾನ, ಯಾಕಂದರೆ ಬಹಳಷ್ಟು ಸರಿ ಈ ವಿಷಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಯೋದ್ರಿಂದ. ಸೊ ಇಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಒಗ್ಗೂಡಿಸಿ ಆ ಸಂಸ್ಥೆಗಳ ಸಹಾಯದೊಂದಿಗೆ
ತನ್ನ ಸದಸ್ಯತ್ವಕ್ಕೆ ಅಥವಾ ತನ್ನ ಸದಸ್ಯರಿಗೆ ಇರುವಂತಹ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕಡೆಗೆ ಅನುಕೂಲವನ್ನು ಮಾಡಿಕೊಡುತ್ತದೆ ಅನ್ನುವಂಥದ್ದು. ಈಗ ಇವತ್ತಿನ ಸಮಯದಲ್ಲಿ ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಜೆಡ್ಡಾನಲ್ಲಿ ನೆಲೆಸಿರುವಂಥದ್ದು. ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಮುಂದಿನ ದಿನಗಳಲ್ಲಿ ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಈಸ್ಟ್ ಜೆರೂಸಲೇಮಿಗೆ ಬದಲಾಯಿಸುವಂತಹ ಗುರಿಯನ್ನು ಹೊಂದಿಕೊಂಡಿದೆ ಅನ್ನುವಂಥದ್ದು. ಯಾವುದೇ ಒಂದು ಸಂಸ್ಥೆ ತನ್ನ ಕೆಲಸವನ್ನು ನಡೆಸಬೇಕು ಅಂತಂದರೆ ಅದಕ್ಕೆ ತನ್ನದೇ ಆದಂತಹ ಒಂದಿಷ್ಟು ಸಿದ್ಧಾಂತಗಳಿರಬೇಕು. ಆ ಸಿದ್ಧಾಂತಗಳನ್ನು ನಾವು ಚಾರ್ಟರ್ ಮೂಲಕ ಓದ್ತೀವಿ. ಹಾಗೆ 1969ರಲ್ಲಿ ರಚನೆ ಆದಂತಹ ಈ ಒಂದು ಸಂಸ್ಥೆ 1972ರಲ್ಲಿ ತನ್ನ ಚಾರ್ಟರನ್ನು ಮೊದಲನೇ ಬಾರಿಗೆ ಬೆಳಕಿಗೆ ತಂತು. ಈ ಒಂದು ಚಾರ್ಟರ್ ಸಮಯದ ಅನುಗುಣವಾಗಿ ಪರಿಸ್ಥಿತಿಗಳ ಒಂದು ಸನ್ನಿವೇಶವನ್ನು ಅರ್ಥೈಸಿಕೊಳ್ಳುತ್ತಾ ಬೆಳವಣಿಗೆಯನ್ನು ಕಾಣುತ್ತಾ ಹೋಯಿತು. ಹಾಗೆ 2008ರಲ್ಲಿ ಬದಲಾವಣೆ ಮಾಡಿದಂತಹ ಚಾರ್ಟರ್ ಇವತ್ತಿಗೂ ಸಹ ಉಪಯೋಗಿಸಲಾಗ್ತಾ ಇರುವಂಥದ್ದು. ಈ ಒಂದು ಚಾರ್ಟರ್ನಲ್ಲಿ ಮುಖ್ಯವಾಗಿ ಎಲ್ಲ ರಾಷ್ಟ್ರಗಳು ಯಾರೆಲ್ಲ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೋ ಅವರೆಲ್ಲರೂ ಇಸ್ಲಾಮಿಕ್ ಟೀಚಿಂಗ್ಸಿಂದ ಇನ್ಸ್ಪೈರ್ ಆಗಿ ತನ್ನ ಸಮುದಾಯವನ್ನು UN ಚಾರ್ಟರ್ನ ಅನುಗುಣವಾಗಿ ನಡೆಸ್ಕೊಂಡು ಹೋಗಬೇಕು. ಇಸ್ಲಾಮಿಕ್ ಟೀಚಿಂಗ್ಸ್ ಮತ್ತು UN ಚಾರ್ಟರ್ ಇವೆರಡೂ ಪಾಲಿಸುವಂತಹ ಮುಖ್ಯವಾದಂತಹ ಹಾದಿಯನ್ನು ತೋರಿಸ್ಕೊಡ್ತವೆ ಅನ್ನುವಂಥದ್ದು ಈ ಚಾರ್ಟರ್ ಹೇಳ್ತಾ ಇರುವಂತಹ ಮಾತಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನೆಲ್ಲ ವಿಷಯಗಳನ್ನು ಸದಸ್ಯ ರಾಷ್ಟ್ರದೊಂದಿಗೆ ಬಯಸುತ್ತದೆ ಅನ್ನುವಂಥದ್ದನ್ನು ನೋಡಿದಾಗ ಎಲ್ಲ ಸದಸ್ಯ ರಾಷ್ಟ್ರಗಳು ತನ್ನ ರಾಷ್ಟ್ರದಲ್ಲಿ ಉತ್ತಮವಾದಂತಹ ಕಾರ್ಯವೈಖರಿ ಗವರ್ನೆನ್ಸ್ಗೆ ಸಂಬಂಧಿಸಿದಂತೆ ನಡೆಸಬೇಕು, ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಂಡು ಇರಬೇಕು, ಮಾನವ ಹಕ್ಕುಗಳನ್ನು ಕಾಪಾಡುವಂಥದ್ದು ಹಾಗೂ ಸ್ವತಂತ್ರತೆ ಮತ್ತು ರೂಲ್ ಆಫ್ ಲಾ ಅನ್ನು ಮೂಲ ಉದ್ದೇಶವಾಗಿಟ್ಟುಕೊಂಡು ತನ್ನ ಕಾರ್ಯವನ್ನು ವಹಿಸ್ತಾ ಇರಬೇಕು ಅನ್ನುವಂಥದ್ದು. ಇದಲ್ಲದೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ತನ್ನ ಸದಸ್ಯ ರಾಷ್ಟ್ರಗಳಿಗೆ 10 ವರ್ಷಗಳ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಅನ್ನುವಂತಹ ಒಂದು ಮಾಹಿತಿ ಪತ್ರವನ್ನು ಅಥವಾ ಭಿತ್ತಿಪತ್ರವನ್ನು ಕೊಡುತ್ತದೆ. ಈಗ ನಡೀತಾ ಇರುವಂತಹ ಈ 10 ವರ್ಷದ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 2025ಕ್ಕೆ ಮುಗಿಯಲಿದೆ. ಈ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆರರಿಸಮಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಸರಿಪಡಿಸುವಂಥದ್ದು ಹಾಗೂ ಪ್ರಪಂಚದಲ್ಲಿ ಇರುವಂತಹ 2/3 ಸಮಸ್ಯೆ ಬಡತನಕ್ಕೆ ಅನುಗುಣವಾಗಿ ಏನು ಕಾಣ್ತಾ ಇದ್ದೀವೋ ಅದನ್ನು ತೆಗೆದುಹಾಕುವಂಥದ್ದು, ಎಲ್ಲ ಸದಸ್ಯ ರಾಷ್ಟ್ರಗಳು ಇಂಡಸ್ಟ್ರಿಯಲೈಸೇಷನ್ ಕಾರ್ಖಾನೆಗಳನ್ನು ಹೆಚ್ಚಿಸಬೇಕು, ಯಾಕಂದರೆ ಅದರಿಂದನೇ ಉದ್ಯೋಗಾವಕಾಶಗಳನ್ನು ಹುಟ್ಟಿಸಲು ಸಾಧ್ಯವಾಗುತ್ತದೆ ಹಾಗೂ ಬಡತನವನ್ನು ಕಮ್ಮಿ ಮಾಡಲು ಅನುಕೂಲವಾಗುತ್ತದೆ. ಇದಲ್ಲದೆ ಹೂಡಿಕೆಯನ್ನು ಹಾಗೂ ವ್ಯಾಪಾರವನ್ನು ಹೆಚ್ಚಿಸುವಂತಹ ಕಡೆಗೆ ಸದಸ್ಯ ರಾಷ್ಟ್ರಗಳು ತಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ 10 ವರ್ಷದ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ತೋರಿಸಿಕೊಡುತ್ತದೆ ಅನ್ನುವಂಥದ್ದು ತಿಳ್ಕೊಬೇಕಾಗಿರುವಂಥದ್ದು. ಈಗ ಸಂಸ್ಥೆಯ ಉದ್ದೇಶ ಹಾಗೂ ಸಂಸ್ಥೆ ನಡೆಸ್ತಾ ಇರುವಂತಹ ಕಾರ್ಯವೈಖರಿ ಹಾಗೂ ಮೆಂಬರ್ ರಾಷ್ಟ್ರಗಳೊಂದಿಗೆ ಏನೆಲ್ಲ ಬಯಸಲಾಗ್ತಿದೆ ಅಥವಾ ಟಾರ್ಗೆಟ್ಸ್ಗಳನ್ನು ಕೊಡಲಾಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡ ನಂತರ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ತನ್ನ ಕಾರ್ಯವನ್ನು ನಿರ್ವಹಿಸಲು ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು. ಇಲ್ಲಿ 3 ಮುಖ್ಯವಾದಂತಹ ವ್ಯವಸ್ಥಿತ ಗುಂಪುಗಳ ಬಗ್ಗೆ ಅರ್ಥೈಸ್ಕೊಳ್ಳಬೇಕು. ಮೊದಲನೇದು ಇಸ್ಲಾಮಿಕ್ ಸಮ್ಮಿಟ್ ಅನ್ನುವಂಥದ್ದು, 2ನೇ ಹಂತದಲ್ಲಿ ಕೌನ್ಸಿಲ್ ಆಫ್ ಫಾರಿನ್ ಮಿನಿಸ್ಟರ್ಸು ಹಾಗೂ 3ನೇ ಹಂತದಲ್ಲಿ ಸೆಕ್ರೆಟರಿ ಜನರಲ್. ಸೊ ಈ 3 ಹಂತಗಳಲ್ಲಿ ಈ ಒಂದು ಸಂಸ್ಥೆ ಕೆಲಸವನ್ನು ನಡೆಸುವಂಥದ್ದು. ಇಸ್ಲಾಮಿಕ್ ಸಮ್ಮಿಟ್ ಅಂತಂದರೆ ಸದಸ್ಯ ರಾಷ್ಟ್ರಗಳ ರಾಜರು ಹಾಗೂ ಹೆಡ್ ಯಾರಿರ್ತಾರೋ ಆ ರಾಷ್ಟ್ರದ್ದು ಅವರೆಲ್ಲರೂ ಒಂದಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಭೇಟಿಯಾಗಿ ಪ್ರಮುಖವಾದಂತಹ ಪಾಲಿಸಿ ಮತ್ತು ಮಾಡಬೇಕಾದಂತಹ ಕೆಲಸಗಳಿಗೆ ಸಂಬಂಧಿಸಿದಂತೆ ಏನು ಮನ್ನಣೆಯನ್ನು ಕೊಡುತ್ತದೆಯೋ ಅದನ್ನು ಇಸ್ಲಾಮಿಕ್ ಸಮ್ಮಿಟ್ ಅಂತ ಕರಿತೀವಿ. ಇದು 2 ವರ್ಷಕ್ಕೊಮ್ಮೆ ಭೇಟಿಯಾಗುವಂತಹ ಸಮ್ಮಿಟ್ ಆಗಿರುತ್ತದೆ. ಕೌನ್ಸಿಲ್ ಆಫ್ ಫಾರಿನ್ ಮಿನಿಸ್ಟರ್ಸ್ ಈಗ ಏನೆಲ್ಲ ಕೆಲಸಗಳನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಸ್ಲಾಮಿಕ್ ಸಮ್ಮಿಟ್ ಹೇಳಿದಂತಹ ಸಂದರ್ಭದಲ್ಲಿ ಆ ಒಂದು ವಿಷಯಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೌನ್ಸಿಲ್ ಆಫ್ ಫಾರಿನ್ ಮಿನಿಸ್ಟರ್ಸ್ ತನ್ನ ಕೆಲಸವನ್ನು ನಿರ್ವಹಿಸುತ್ತಾರೆ. ಸೊ ಕೌನ್ಸಿಲ್ ಆಫ್ ಫಾರಿನ್ ಮಿನಿಸ್ಟರ್ಸ್
ಚೀಫ್ ಡಿಸಿಷನ್ ಮೇಕಿಂಗ್ ಬಾಡಿಯಾಗಿ ಪ್ರತಿ ವರ್ಷ ಭೇಟಿಯಾಗಿ ಈ ಒಂದು ಇಂಪ್ಲಿಮೆಂಟೇಷನ್ ಕೆಲಸವನ್ನು ಕೈಗೊಳ್ಳುತ್ತದೆ. ಸೆಕ್ರೆಟರಿ ಜನರಲ್, ನಾನು ಹೇಳಿದ ಹಾಗೆ ಜೂನ್ 5ನೇ ತಾರೀಕು ಭಾರತದಲ್ಲಿ ಇಬ್ಬರು ಪ್ರಾಫೆಟ್ ಮೊಹಮ್ಮದ್ನ ಬಗ್ಗೆ ತನ್ನ ಅವಹೇಳನಕಾರಿ ಮಾತುಗಳಿಗೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಸ್ಟೇಟ್ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳಲು ಕಾರಣವಾಯಿತು ಅನ್ನೋದನ್ನು ಹೇಳಿದೆ. ಸೊ ಸೆಕ್ರೆಟರಿ ಜನರಲ್ ಮುಖ್ಯವಾಗಿ ನಡೆಯುವಂತಹ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ಗಳನ್ನು ನೋಡಿಕೊಳ್ಳುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಸೊ ಸಂಸ್ಥೆಯ ಕಾರ್ಯವೈಖರಿಯಲ್ಲಿ ಇರುವಂತಹ ವ್ಯವಸ್ಥೆಯನ್ನು ತಿಳ್ಕೊಂಡ ನಂತರ ಯಾವ ಯಾವ ರಾಷ್ಟ್ರಗಳು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಸದಸ್ಯತ್ವವನ್ನು ಪಡ್ಕೋಬಹುದು, ಯಾವ ಮುಸ್ಲಿಂ ರಾಷ್ಟ್ರವು, ಮುಸ್ಲಿಂ ಮೆಜಾರಿಟಿ ರಾಷ್ಟ್ರ ಯುನೈಟೆಡ್ ನೇಷನ್ನ ಸದಸ್ಯತ್ವವನ್ನು ಪಡ್ಕೊಂಡಿರುತ್ತದೆಯೋ ಅವರು ಈ ಒಂದು ಸಂಸ್ಥೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಸದಸ್ಯತ್ವವನ್ನು ಪಡ್ಕೋಬಹುದು. ಇಲ್ಲಿ ಆ ಒಂದು ರಾಷ್ಟ್ರ ಸೇರಿಕೊಳ್ಳಬೇಕಾದ್ರೆ ಫುಲ್ ಮೆಂಬರ್ ಅಥವಾ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನಲ್ಲಿ ಆಗಲೇ ಇರುವಂತಹ ಸದಸ್ಯತ್ವರ ಒಂದು ಮಂಜೂರಾತಿ ಬೇಕಾಗಿರುತ್ತದೆ. ಇದಲ್ಲದೆ ಯಾವುದೇ ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ತನ್ನ ಮೀಟಿಂಗನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ 2/3 ಸದಸ್ಯ ರಾಷ್ಟ್ರಗಳು ಹಾಜರಾತಿ ಹಾಕಲೇಬೇಕಾಗಿರುತ್ತದೆ. ಅಂದರೆ ಅದನ್ನು ಡೆಕೋರಮ್ ಅಂತ ಕರಿತೀವಿ. ಯಾವುದೇ ಮೀಟಿಂಗನ್ನು ಕೈಗೊಳ್ಳಬೇಕಾದಂತಹ ಸಂದರ್ಭದಲ್ಲಿ 2/3 ಮೆಂಬರ್ಸ್ ಈ ಒಂದು ಮೀಟಿಂಗ್ನಲ್ಲಿ ಹಾಜರಾತಿ ತೋರಿಸಲೇಬೇಕಾಗಿರುತ್ತದೆ. ಸೊ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಎದುರಿಗೆ ಬಂದಂತಹ ಪ್ರಶ್ನೆಯನ್ನು ಫುಲ್ ಮೆಂಬರ್ ಕನ್ಸೆನ್ಸಸ್ನ ಮೇಲೆ ಅದನ್ನು ಮನ್ನಣೆ ಕೊಡಲಾಗುತ್ತದೆ. ಇಲ್ಲ ಅಂತಂದರೆ 2/3 ಮೆಂಬರು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಏನು ಒಪ್ಪಿಗೆಯನ್ನು ಸೂಚಿಸುತ್ತದೆಯೋ ಅದನ್ನು ಮನ್ನಣೆ ಕೊಡಲಾಗುತ್ತದೆ. ಎರಡು ರೀತಿಯಲ್ಲಿ ನಡೆಸಿಕೊಳ್ಳುವಂಥದ್ದು. ಇದಲ್ಲದೆ ಯಾವುದೇ ಒಂದು ಸಂಸ್ಥೆ ನಡಿಬೇಕು ಅಂತಂದರೆ ಅದಕ್ಕೆ ಆದಾಯದ ಅವಶ್ಯಕತೆ ಇರುತ್ತದೆ. ಸೊ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನಿಗೆ ಎಲ್ಲ ಸದಸ್ಯ ರಾಷ್ಟ್ರಗಳು ತನ್ನ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ, ನ್ಯಾಷನಲ್ ಇನ್ಕಮ್ನ ಅನುಗುಣವಾಗಿ ಪ್ರಪೋರ್ಷನೇಟ್ ಹಣವನ್ನು ಈ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನಿಗೆ ದೇಣಿಗೆಯನ್ನು ಕೊಡುವಂಥದ್ದು. ಅದರ ಆಧಾರದ ಮೇಲೆ ಈ ಒಂದು ಸಂಸ್ಥೆ ತನ್ನ ಕಾರ್ಯವೈಖರಿಯನ್ನು ಮುಂಸಾಗಿಸಲು ಸಾಧ್ಯವಾಗ್ತಾ ಇದೆ. ಕೊನೆಯ ಹಂತದಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಒಟ್ಟು ಇವತ್ತಿಗೆ 57 ಸದಸ್ಯ ರಾಷ್ಟ್ರಗಳು ಸೇರ್ಕೊಂಡು ನಡೆಸ್ತಾ ಇರುವಂತಹ ಈ ಒಂದು ಸಂಸ್ಥೆ ಯಾವ ರೀತಿ ಭಾರತದೊಂದಿಗೆ ತನ್ನ ಸಂಬಂಧವನ್ನು ಮುಂಸಾಗಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡೋಣ. ಭಾರತಕ್ಕೆ ಸೌದಿ ಅರೇಬಿಯಾ ಮತ್ತು UAEನೊಂದಿಗೆ ಉತ್ತಮವಾದಂತಹ ಸಂದರ್ಭಗಳು ಇರುವಂತಹ ವ್ಯವಸ್ಥೆ ನಮಗೆ ಗೊತ್ತೇ ಇರುವಂಥದ್ದು. ಹೀಗೆ ಇದ್ದರೂ ಸಹ ನಾವು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಜೊತೆಯಲ್ಲಿ ಸಂಬಂಧಗಳನ್ನು ಸುಗಮವಾಗಿ ಸಾಧಿಸಲು ಸಾಧ್ಯವಾಗ್ತಿಲ್ಲ. 1969ರಲ್ಲಿ ಭಾರತ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಪ್ಲೆನರಿ, ಅಂದರೆ ಹೇಳಿದ್ನಲ್ಲ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಸಮ್ಮಿಟನ್ನು ಅಟೆಂಡ್ ಆಗಲು ಹೋದಾಗ ಪಾಕಿಸ್ತಾನ ಮಾಡಿದಂತಹ ವಿರೋಧದಿಂದ ಹೋದಂತಹ ಸಂದರ್ಭದಲ್ಲಿ ಭಾರತ ಹಿಂತಿರುಗಬೇಕಾಯಿತು. ಇದಲ್ಲದೆ 50 ವರ್ಷಗಳ ನಂತರ, ಹೀಗೆ ನಡೆದಂತಹ ಸಂಘಟನೆಯ ನಂತರ 50 ವರ್ಷಗಳ ನಂತರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತಹ ಸುಷ್ಮಾ ಸ್ವರಾಜ್ ಅವರು ಅಬುಧಾಬಿಯಲ್ಲಿ ನಡೆದಂತಹ ಪ್ಲಿನರಿ ಸೆಷನ್ ಆಫ್ ಫಾರಿನ್ ಮಿನಿಸ್ಟರ್ಸ್ನಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ತಮ್ಮ ಭಾಷಣವನ್ನು ಕೊಟ್ಟಿದ್ದರು. 2018ರಲ್ಲಿ ಬಾಂಗ್ಲಾದೇಶವು ಸಹ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನಲ್ಲಿ ಭಾರತಕ್ಕೆ ಅಬ್ಸರ್ವರ್ ಸ್ಟೇಟಸ್ ಕೊಡುವ ಅವಶ್ಯಕತೆ ಹಾಗೂ ಅನಿಸಿಕೆಯನ್ನು ವ್ಯಕ್ತಪಡಿಸಿತ್ತು. ಆದರೆ ಅದಕ್ಕೂ ಸಹ ಪಾಕಿಸ್ತಾನ ತನ್ನ ಅಡ್ಡಗಾಲನ್ನು ಹಾಕಿತ್ತು. ಮುಖ್ಯವಾಗಿ ಒಂದಿಷ್ಟು ರಿಪೋರ್ಟ್ಸ್ಗಳು ಹೇಳ್ತಾ ಇರುವ ಹಾಗೆ ಭಾರತ ಏನಾದರೂ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನಲ್ಲಿ ತನ್ನ ಸದಸ್ಯತ್ವವನ್ನು ಅಥವಾ ಅಬ್ಸರ್ವರ್ ಸ್ಟೇಟಸನ್ನು ಪಡೆದುಕೊಳ್ಳಲು ಸಫಲರಾದಂತಹ ಸಂದರ್ಭದಲ್ಲಿ ತನ್ನ ಎಲ್ಲ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಸದಸ್ಯ ರಾಷ್ಟ್ರಗಳಿಗೆ ಇನ್ಫ್ಲೂಯೆನ್ಸ್ ಮಾಡಲು ಶುರು ಮಾಡುತ್ತದೆ ಆ್ಯಂಡ್ ಪಾಕಿಸ್ತಾನ್ ತನ್ನ ಒಂದು ಗಟ್ಟಿ ನೆಲವನ್ನು ಕಳ್ಕೊತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ರಿಪೋರ್ಟ್ಸ್ಗಳು ಹೊರಬಂದಿದ್ದವು. ಹೀಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಭಾರತ ಮತ್ತು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ನಡುವಿನ ಸಂಬಂಧಗಳು ಗಟ್ಟಿಯಾಗಲಿವೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಕೊನೆಯ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ಗೆ ಸಂಬಂಧಿಸಿದಂತೆ ಇರುವಂತಹ ಒಂದಿಷ್ಟು ಸಂಕೋಚಗಳು ಏನೇನು, ಕ್ರಿಟಿಸಿಸಮ್ ಏನು ಅನ್ನುವಂಥದ್ದನ್ನು ನೋಡೋಣ.
ಮೊದಲನೇ ಹಂತದಲ್ಲಿ ನಾನು ಹೇಳಿದ ಹಾಗೆ ಈ ಒಂದು ಸಂಸ್ಥೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯವನ್ನು ಕಾಪಾಡುವಂತಹ ಮೂಲ ಉದ್ದೇಶದೊಂದಿಗೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಹಾಗಾದರೆ ಬೇರೆ ಜನಾಂಗದ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಈ ಸಂಸ್ಥೆ ನಿಲ್ಲದೇ ಇರುವಂಥದ್ದು ಒಂದು ವಿಷಾದನೀಯ ಸಂಗತಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಸಂಸ್ಥೆಗೆ ಸರಿಯಾದ ರಿಸೋರ್ಸಸ್ಗಳು ಇಲ್ಲದೇ ಇರೋ ಕಾರಣಕ್ಕೆ ಮಾನವ ಹಕ್ಕುಗಳ ಉಲ್ಲಂಘನೆ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧಿಸಿದಂತೆ ನಡೆದಂತಹ ಸಂದರ್ಭದಲ್ಲಿ ಯಾವ ಕ್ರಮಗಳನ್ನು ಸಹ ಕೈಗೊಳ್ಳಲು ಸಾಧ್ಯವಾಗ್ತಿಲ್ಲ. ಹಾಗೂ ಈ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಮುಖ್ಯವಾಗಿ ಸದಸ್ಯ ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಲಾಂ ಧರ್ಮವನ್ನು ಕಾಪಾಡುವಂತಹ ಮೂಲ ಉದ್ದೇಶದೊಂದಿಗೆ ಕೆಲಸ ಮಾಡ್ತಾ ಇರುವಂಥದ್ದು. ಈ ಕೆಲಸವನ್ನು ಕುರಾನ್ನ ಆಧಾರದ ಮೇಲೆ ನಡೆಸ್ತಾ ಇರುವಂಥದ್ದು. ಹಾಗಾದರೆ ಬೇರೆ ರಾಷ್ಟ್ರಗಳೊಂದಿಗೆ ಇರುವಂತಹ ಸಮಸ್ಯೆಗಳನ್ನು ಯಾವ ಆಧಾರದ ಮೇಲೆ ಸರಿಪಡಿಸಲು ಈ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಕೆಲಸವನ್ನು ಮಾಡುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು. ಹಾಗೂ ಕೊನೆಯ ಹಂತದಲ್ಲಿ ಯಾವ ಸಂಬಂಧಗಳನ್ನು ಅಥವಾ ಎಲ್ಲ ಸದಸ್ಯ ರಾಷ್ಟ್ರಗಳ ನಡುವಿನ ಕೋಆಪರೇಷನನ್ನು ಕನ್ಸಲ್ಟೇಷನ್ನಿಂದಾಗಿ ಕೆಲಸ ನಡೆಸುವಂತಹ ಉದ್ದೇಶದೊಂದಿಗೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಸ್ಥಾಪನೆಗೊಂಡಿತ್ತೋ ಅದನ್ನು ಸಫಲವಾಗಿ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದನ್ನು. ಯಾಕಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಚಟುವಟಿಕೆಗಳನ್ನು ಪ್ರಪಂಚದ ಹಿತಕ್ಕಾಗಿ ನಡೆಸ್ತಾ ಇರುವಂತಹ ವಿಷಯವನ್ನು ತೋರಿಸದೇ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಪಡೆಯಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.